ಮೂಲ ಗ್ರಂಥಗಳ ಬಹುಕೋನಗಳ ಬೌದ್ಧಿಕ ಚರ್ಚೆಯ ವೇದಿಕೆಗೆ ಸ್ವಾಗತ. ನೀವು ಕತ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. ಕಾಲ್ಜಾರಿ ಯಾವುದೋ ದೊಡ್ಡ ಕಲ್ಲಿಗೆ ಹೊಡ್ಕೊಳ್ತೀವಿ ಅಲ್ವಾ? ಹೌದು. ಆ ಕ್ಷಣದಲ್ಲಿ ಅಂದ್ರೆ ಕಾಲಿಗೆ ಆಗುವ ಆ ನೋವು 100ಕ್ಕೆ 100 ಸತ್ಯ ಅಂತ ಅನ್ಸುತ್ತೆ. ಖಂಡಿತ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ನೀವು ಆಧುನಿಕ ಕ್ವಾಂಟಮ್ ಭೌತಶಾಸ್ತ್ರಜ್ಞರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಆ ಕಲ್ಲು 99% ಕೇವಲ ಖಾಲಿ ಜಾಗ ಅಂತ. ಹಾಗಾದ್ರೆ ನಿಮ್ಮ ಆ ನೋವು, ಆ ಕಲ್ಲು ಇದೆಲ್ಲ ಸುಳ್ಳಾ? ನಾವು ಪ್ರತಿದಿನ ನೋಡುವ, ಸ್ಪರ್ಶಿಸುವ ಈ ಪ್ರಪಂಚ ನಿಜವಾಗಿಯೂ ಇದೆಯಾ ಅಥವಾ ಇದೆಲ್ಲ ಕೇವಲ ಒಂದು ದೊಡ್ಡ ಕಲ್ಪನೆನಾ? ಅದೇ ಇಂದಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ. ಶ್ರೀಮನ್ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳ ಸಾರವನ್ನು ಒಳಗೊಂಡ ಅಧ್ಯಾತ್ಮಜ್ಞಾನದ 21ನೇ ಸಂಚಿಕೆಯ ಆಧಾರದ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಅದರಲ್ಲಿ ನವಪ್ರಮೇಯ ರತ್ನಮಾಲಾ ಸ್ತೋತ್ರದ 2ನೇ ಪ್ರಮುಖ ತತ್ವ ಅಂದ್ರೆ ಜಗತ್ಸತ್ಯಂ ಅನ್ನೋ ವಿಚಾರದ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಮತ್ತು ನನ್ನ ನಿಲುವು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ನಮ್ಮ ಕಣ್ಣೆದುರು ಕಾಣುವ ಈ ಭೌತಿಕ ಜಗತ್ತು, ನಮ್ಮ ದಿನನಿತ್ಯದ ಅನುಭವಗಳು ಮತ್ತು ಈ ಸಾಂಸಾರಿಕ ಬಂಧನ ಸಂಪೂರ್ಣವಾಗಿ ಸತ್ಯ. ಇದು ಯಾವುದೇ ಭ್ರಮೆಯಲ್ಲ, ಬದಲಾಗಿ ಪರಮಾತ್ಮನ ಅತ್ಯಂತ ನೈಜವಾದ ಸೃಷ್ಟಿ. ಆದ್ರೆ ನಾನು ಈ ಇಡೀ ವಿಚಾರವನ್ನ ಸಂಪೂರ್ಣವಾಗಿ ವಿಭಿನ್ನ ಕೋನದಿಂದ ನೋಡ್ತೇನೆ. ಮನುಷ್ಯನ ಪಂಚೇಂದ್ರಿಯಗಳಿಗೆ ನಿಲುಕುವ, ನಿರಂತರವಾಗಿ ಬದಲಾಗುವ ಈ ಜಗತ್ತು ಎಂದಿಗೂ ಅಂತಿಮ ಸತ್ಯ ಆಗೋಕೆ ಸಾಧ್ಯನೇ ಇಲ್ಲ. ನನ್ನ ನಿಲುವು ಏನಪ್ಪಾ ಅಂದ್ರೆ, ನಮ್ಮೆಲ್ಲರ ಒಳಗಿರುವ ನಿರಂತರ ಪ್ರಕಾಶಮಾನವಾದ ಜೀವಾತ್ಮನೇ ಬ್ರಹ್ಮ. ಈ ಜಗತ್ತಿನ ಆಗೋಹೋಗುಗಳು, ಸಂಬಂಧಗಳು ಕೇವಲ ಒಂದು ಕಾಲ್ಪನಿಕ ಭ್ರಮೆ, ಅಂದ್ರೆ ಮಿಥ್ಯ. ಬನ್ನಿ ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನೋಡಿ, ನವಪ್ರಮೇಯ ರತ್ನಮಾಲಾ ಸ್ತೋತ್ರದ 2ನೇ ತತ್ವ ಸತ್ಯಂ ಜಗತ್ ಅನ್ನೋದು ಕೇವಲ ಒಂದು ಕುರುಡು ನಂಬಿಕೆ ಅಲ್ಲ. ಇದು ಪ್ರತ್ಯಕ್ಷ ಪ್ರಮಾಣದಿಂದ ಸಾಬೀತಾದ ಸತ್ಯ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಮ್ಮ ಸ್ವಂತ ಅನುಭವಕ್ಕೆ, ನಮ್ಮ ಕಣ್ಣಿಗೆ ಕಾಣುವ ವಿಚಾರ. ಸರಿ, ಆದ್ರೆ ನಮ್ಮ ಕಣ್ಣಿಗೆ ಕಂಡಿದ್ದೆಲ್ಲ ಪರಮಸತ್ಯ ಆಗೋಕೆ ಸಾಧ್ಯನಾ? ಒಂದು ನಿಮಿಷ, ನೀವು ಭಗವದ್ಗೀತೆಯನ್ನ ಗಮನಿಸಿದ್ರೆ ಅಲ್ಲಿ ಕೃಷ್ಣ ಅತ್ಯಂತ ಕಠಿಣವಾದ ಪದಗಳನ್ನ ಬಳಸ್ತಾನೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ್ ಅನೀಶ್ವರಂ ಅಂತ ಹೇಳ್ತಾನೆ. ಓ ಹೌದು, ಆ ಶ್ಲೋಕ. ಅಂದ್ರೆ ಈ ಜಗತ್ತಿಗೆ ದೇವರೊಬ್ಬನ ಇಲ್ಲ, ಇದು ಅಸತ್ಯ ಅಥವಾ ಕೇವಲ ಒಂದು ಭ್ರಮೆ ಅಂತ ಯಾರು ಹೇಳ್ತಾರೋ ಅವರನ್ನ ಕೃಷ್ಣ ಅಸುರ ಸ್ವಭಾವದವರು ಅಂತ ಕರೆದಿದ್ದಾನೆ. ಇದು ಬಹಳ ಗಂಭೀರವಾದ ಮಾತಲ್ವಾ? ಯಾಕೆಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತು ಅಕ್ಷರಶಃ ಸತ್ಯ. ಇದು ದೇವರ ಇಚ್ಛೆಯಿಂದಲೇ ನಿರ್ಮಾಣವಾದ ಒಂದು ನೈಜ ವ್ಯವಸ್ಥೆ. ಅದು ಗಂಭೀರವಾದ ಮಾತು, ಒಪ್ಪುವಂಥದ್ದೇ. ಆದ್ರೆ ನೀವು ಭಗವದ್ಗೀತೆಯ ಉದಾಹರಣೆ ಕೊಟ್ರಿ. ಮೂಲ ಗ್ರಂಥದಲ್ಲಿಯೇ ವಿರೋಧಿ ನಿಲುವನ್ನ, ಅಂದ್ರೆ ಪೂರ್ವಪಕ್ಷವನ್ನ ಬಹಳ ಸೂಕ್ಷ್ಮವಾಗಿ ವಿವರಿಸಲಾಗಿದೆ ಅನ್ನೋದನ್ನ ನಾವು ಮರಿಬಾರದು. ಅಂದ್ರೆ ಜಗತ್ತು ಸುಳ್ಳು ಅನ್ನೋರ ಬಗ್ಗೆನಾ? ಹೌದು. ಜಗತ್ತು ಸುಳ್ಳು ಎನ್ನುವವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇಲ್ಲ. ಅವರ ವಾದದ ಹಿಂದೆ ಒಂದು ಪ್ರಬಲವಾದ ತರ್ಕ ಇದೆ. ಉದಾಹರಣೆಗೆ, ನಮ್ಗೆ ಒಂದು ಕನಸು ಬೀಳುತ್ತೆ ಅಂದ್ಕೊಳ್ಳಿ. ಆ ಕನಸಿನ ಪ್ರಪಂಚ ನಮಗೆ ಎಷ್ಟು ಸತ್ಯ ಅಂತ ಭಾಸವಾಗುತ್ತೆ ಗೊತ್ತಾ? ಖಂಡಿತ. ಆ ಕನಸಿನಲ್ಲಿ ನಾವು ಅಳ್ತೀವಿ, ನಗ್ತೀವಿ, ಭಯಪಡ್ತೀವಿ. ಎಕ್ಸಾಕ್ಟ್ಲಿ. ಆದ್ರೆ ಎಚ್ಚರವಾದ ತಕ್ಷಣ ಅದೆಲ್ಲ ಕೇವಲ ನಮ್ಮ ಮನಸ್ಸಿನ ಆಟ ಅಂತ ಅರಿವಾಗತ್ತೆ. ಅದೇ ರೀತಿ ಈ ಜಗತ್ತು ಕೂಡ ನಾವು ಅಜ್ಞಾನದ ನಿದ್ದೆಯಲ್ಲಿದ್ದಾಗ ಮಾತ್ರ ಸತ್ಯ ಅಂತ ತೋರುತ್ತೆ. ಆದ್ರೆ ನಿಜವಾದ ಜ್ಞಾನೋದಯ ಆದಾಗ, ಅಂದ್ರೆ ಆತ್ಮ ಮತ್ತು ಬ್ರಹ್ಮ ಒಂದೇ ಎಂಬ ಅರಿವಾದಾಗ, ಈ ಬದಲಾಗುವ ಜಗತ್ತು ಕೇವಲ ಒಂದು ಬೃಹತ್ ಕನಸ್ಸು ಮಾತ್ರ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಾಗಿ ಇದನ್ನ ಅಂತಿಮ ಸತ್ಯ ಅಂತ ಒಪ್ಕೊಳ್ಳೋದು ತಾತ್ವಿಕವಾಗಿ ಅಸಾಧ್ಯ. ಖಂಡಿತ ಇಲ್ಲ. ಅಲ್ಲಿಯೇ ನಾವು ಎಡುತ್ತಿರೋದು. ಕನಸು ಮತ್ತು ಎಚ್ಚರದ ಸ್ಥಿತಿಯನ್ನ ಒಂದೇ ತಕ್ಕಡಿಯಲ್ಲಿ ತೂಗೋದು ಸರಿಯಲ್ಲ. ಜಗತ್ತಿನ ಲಕ್ಷಣವೇ ಬದಲಾವಣೆ. ಗಚ್ಚತೀತಿ ಜಗತ್ ಅಂದ್ರೆ ಯಾವುದು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಮುಂದಕ್ಕೆ ಸಾಗುತ್ತೋ ಅದೇ ಜಗತ್ತು. ಸರಿ. ಬದಲಾವಣೆ ಆಗುತ್ತೆ ಅಂದ ಮಾತ್ರಕ್ಕೆ ಅದು ಸುಳ್ಳು ಅಂತ ಅರ್ಥವಲ್ಲ. ಮಗು ದೊಡ್ಡವನಾಗಿ ವೃದ್ಧನಾಗುತ್ತಾನೆ, ಆ ಬದಲಾವಣೆ ಸುಳ್ಳ? ಇಲ್ಲ ತಾನೆ. ಇನ್ನು ನೀವು ಹೇಳಿದ ಭ್ರಮೆಯ ವಿಚಾರಕ್ಕೆ ಬರೋದಾದ್ರೆ, ಮೂಲ ಗ್ರಂಥದಲ್ಲಿಯೇ ಕುರುಕ್ಷೇತ್ರದ ಒಂದು ಅದ್ಭುತ ಪ್ರಸಂಗ ಉಲ್ಲೇಖವಾಗಿದೆ. ವಿಶ್ವರೂಪ ದರ್ಶನ ಅಲ್ವಾ? ಹೌದು. ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸುವಾಗ ಭಗವಂತ ಅವನಿಗೆ ದಿವ್ಯಚಕ್ಷುಸು ಅಥವಾ ದಿವ್ಯ ದೃಷ್ಟಿಯನ್ನ ಕೊಡ್ತಾನೆ. ಆಗ ಅರ್ಜುನ ಪರಮಾತ್ಮನ ದೇಹದಲ್ಲಿಯೇ ಇಡೀ ಜಗತ್ತನ್ನ ನೋಡ್ತಾನೆ. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಅಂತ. ನಿಜ. ದಯವಿಟ್ಟು ಗಮನಿಸಿ, ಆತ ಜಗತ್ತನ್ನ ನೋಡಿದ್ದು ತನ್ನ ಮಾಮೂಲಿ ಭೌತಿಕ ಕಣ್ಣುಗಳಿಂದ ಅಲ್ಲ, ಭಗವಂತನೇ ಕರುಣಿಸಿದ ದಿವ್ಯಚಕ್ಷುಸಿನಿಂದ. ಆ ದಿವ್ಯದೃಷ್ಟಿಯಿಂದ ಕಂಡ ಜಗತ್ತು ಸುಳ್ಳಾಗೋಕ್ ಹೇಗ್ ಸಾಧ್ಯ?
ಆ ಜಗತ್ತು ಸುಳ್ಳಾಗಿದ್ರೆ ಭಗವಂತನ ಒಳಗಿರುವ ವಿಚಾರವೇ ಸುಳ್ಳು ಎಂದಾಗೋದಿಲ್ವೇ? ಅದು ನಿಜಕ್ಕೂ ಕುತೂಹಲಕಾರಿಯಾದ ವಾಡ. ಆದರೆ ನೀವ್ ಹೇಳಿದ ದಿವ್ಯಚಕ್ಷುಸಿನ ಉದಾಹರಣೆ ಆಕ್ಚುಲಿ ನನ್ನ ವಾದವನ್ನೇ ಮತ್ತಷ್ಟು ಬಲಪಡಿಸುತ್ತೆ. ವೇಟ್, ಅದ್ಹೇಗೆ? ಯೋಚಿಸಿ ನೋಡಿ, ಅರ್ಜುನನಿಗೆ ಆ ನಿಜವಾದ ಜಗತ್ತನ್ನ ನೋಡಕ್ಕೆ ಯಾಕೆ ದೈವಿಕವಾದ ಪ್ರತ್ಯೇಕವಾದ ದಿವ್ಯಚಕ್ಷುಸು ಬೇಕಾಯ್ತು? ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ. ನಮ್ಮ ಈ ಸಾಮಾನ್ಯ ಭೌತಿಕ ಕಣ್ಣಿಗಳಿಗೆ ಕಾಣೋ ಜಗತ್ತು ಅಪೂರ್ಣವಾದದ್ದು. ಅದು ನಿಜವಾದ ಚಿತ್ರಣ ಅಲ್ಲ. ಅಂದ್ರೆ ನೀವು ಹೇಳ್ತಿರೋದು? ಇದನ್ನೊಂದು ಆಧುನಿಕ ಉದಾಹರಣೆಯೊಂದಿಗೆ ಹೇಳ್ತೀನಿ ಕೇಳಿ. ನೀವು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡುವಾಗ ಅಲ್ಲಿ ಫೋಲ್ಡರ್ಗಳು, ಬಣ್ಣ ಬಣ್ಣದ ಚಿತ್ರಗಳು ಕಾಣುತ್ತವೆ. ಆದರೆ ಕಂಪ್ಯೂಟರ್ನ ನೈಜ ಭಾಷೆ ಅದುವಲ್ಲ. ಅದು ಕೇವಲ 0 ಮತ್ತು 1 ಬೈನರಿ ಕೋಡ್ ಅಲ್ವಾ? ಹೌದು, ಕಂಪ್ಯೂಟರ್ ಕೆಲ್ಸ ಮಾಡೋದಾಗೇನೆ. ನಮ್ಮ ಸಾಮಾನ್ಯ ಕಣ್ಣುಗಳು ಆ ಫೋಲ್ಡರ್ಗಳನ್ನ ನೋಡಿ ಅದೇ ಸತ್ಯ ಅಂದುಕೊಳ್ತವೆ. ಆದರೆ ದಿವ್ಯಚಕ್ಷುಸ್ಸಿನಿಂದ ನೋಡಿದಾಗ ಆ ಬೈನರಿ ಕೋಡ್ ಕಾಣುತ್ತೆ. ನಾವು ನೋಡುವ ಈ ಆಕಾರ, ಬಣ್ಣಗಳು ಕೇವಲ ಕಾಲ್ಪನಿಕ ಅಥವಾ ವ್ಯಾವಹಾರಿಕ ಸತ್ಯ. ಅರ್ಥ ಆಗ್ತಿದೆ. ಆದರೆ ಆ ಎಲ್ಲಾ ಗುಣಗಳಿಂದ ಮುಕ್ತವಾದ ಆತ್ಮ ಮಾತ್ರವೇ ಪಾರಮಾರ್ಥಿಕ ಸತ್ಯ. ಹಾಗಾಗಿ ದೈಹಿಕ ಕಣ್ಣುಗಳಿಂದ ಕಾಣುವ ಪ್ರಪಂಚ ಕೇವಲ ಒಂದು ತಾತ್ಕಾಲಿಕ ಮ್ಯಾಟ್ರಿಕ್ಸ್ ಇದ್ದಾಗೆ. ಹಾ, ನಿಮ್ಮ ಕಂಪ್ಯೂಟರ್ ಮತ್ತು ಬೈನರಿ ಕೋಡ್ ಉದಾಹರಣೆ ಬಹಳ ಸೊಗಸಾಗಿದೆ. ಆದ್ರೆ ಆ ಬೈನರಿ ಕೋಡ್ ಕೂಡ ಒಂದು ನೈಜವಾದ ಅಸ್ತಿತ್ವವೇ ತಾನೆ? ಹೌದು. ಸ್ಕ್ರೀನ್ ಮೇಲಿನ ಫೋಲ್ಡರ್ಗಳು ಭ್ರಮೆಯಲ್ಲ. ಅವು ಆ ನೈಜ ಕೋಡ್ನ ಇನ್ನೊಂದು ರೂಪದ ಅಭಿವ್ಯಕ್ತಿಯಷ್ಟೇ. ಭಗವಂತ ಈ ಜಗತ್ತಿಗೆ ಕೇವಲ ಆಧಾರ ಮಾತ್ರವಲ್ಲ, ಮಧ್ವಾಚಾರ್ಯರು ಹೇಳುವಂತೆ ಆತ ಜಗಜ್ಜನ್ಮಾಧಿಕಾರಣ. ಅಂದ್ರೆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಅವನೇ ಕಾರಣ. ಸರ್ವೋ ವಿಷ್ಣುಃ ಸರ್ವಂ ಜಗತ್ ತಥಾ ಅಂತ. ಇದರ ಅರ್ಥ ವಿಷ್ಣು ಎಷ್ಟು ಸತ್ಯವೋ ಈ ಜಗತ್ತು ಅಷ್ಟೇ ಸತ್ಯ. ಏಕೆಂದ್ರೆ ಭಗವಂತ ಸರ್ವಾಂತರ್ಯಾಮಿಯಾಗಿ ಈ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ. ಸರಿ. ಈಗ ನೀವೇ ಹೇಳಿ, ಸರ್ವಾಂತರ್ಯಾಮಿಯಾದ ಭಗವಂತ ವ್ಯಾಪಿಸಿರುವ ಜಗತ್ತು ಒಂದು ಭ್ರಮೆ ಅಥವಾ ಸುಳ್ಳಾಗೋಕೆ ಹೇಗೆ ಸಾಧ್ಯ? ನೀವೇ ಹೇಳುವಂತೆ ಜಗತ್ತು ಒಂದು ಕಂಪ್ಯೂಟರ್ ಗೇಮ್ ಆಗಿದ್ರೆ ಭಗವಂತ ಆ ಭ್ರಮೆಯೊಳಗೆ ಯಾಕೆ ಪ್ರವೇಶ ಮಾಡ್ತಾನೆ? ಆತ ಸುಳ್ಳಿನೊಳಗೆ ವಾಸಿಸ್ತಾನಾ? ಖಂಡಿತ ಇಲ್ಲ. ಅವನ ಸೃಷ್ಟಿಯಾದ ಈ ಜಗತ್ತಿನ ನಾವು ಸತ್ಯ ಅಂತ ಒಪ್ಪಿಕೊಳ್ಳೇಬೇಕು. ಭಗವಂತ ಸುಳ್ಳಿನೊಳಗೆ ಪ್ರವೇಶಿಸ್ತಾನಾ ಅನ್ನೋ ನಿಮ್ಮ ಪ್ರಶ್ನೆ ಬಹಳ ತೀಕ್ಷ್ಣವಾಗಿದೆ. ಆದ್ರೆ ಇದನ್ನೊಂದು ವಿಭಿನ್ನ ಆಯಾಮದಲ್ಲಿ ಯೋಚನೆ ಮಾಡೋಣ. ಭಗವಂತ ಜಗತ್ನಲ್ಲಿ ವ್ಯಾಪಿಸಿದಾನೆ ಅಂದ್ರೆ ಆ ಜಗತ್ತೇ ಭಗವಂತ ಎಂದರ್ಥವಲ್ಲ. ಅಂದ್ರೆ ಭೇದ ಇದೆ ಅಂತನಾ? ನೋಡಿ, ನಾವು VR ಅಂದ್ರೆ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಹಾಕೊಂಡು ಗೇಮ್ ಆಡ್ತಾ ಇದೀವಿ ಅಂದ್ಕೊಳ್ಳಿ. ಆ ಗೇಮ್ ಒಳಗ್ ನೀವು ಒಬ್ಬ ಭಯಂಕರ ರಾಕ್ಷಸನನ್ನ ಎದುರಿಸ್ತೀರಾ. ಆ ಗೇಮ್ ನಡೆಯೋಕೆ ವಿದ್ಯುತ್ ಬೇಕು ತಾನೇ? ಹೌದು, ಪವರ್ ಇಲ್ಲದೆ ಗೇಮ್ ರನ್ ಆಗಲ್ಲ. ಇಲ್ಲಿ ಭಗವಂತನೇ ಆ ವಿದ್ಯುತ್ತದ ಹಾಗೆ. ಆ ವಿದ್ಯುತ್ ಅಂದ್ರೆ ಬ್ರಹ್ಮ 100ಕ್ಕೆ 100 ಸತ್ಯ. ಅದು ಇಡೀ ಗೇಮನ್ನ ವ್ಯಾಪಿಸಿದೆ. ಆದ್ರೆ ಆ ಗೇಮ್ ಒಳಗೆ ನೀವು ನೋಡ್ತಿರೋ ರಾಕ್ಷಸ ಸತ್ಯನಾ? ಇಲ್ಲ, ಅದು ಕೇವಲ ಭ್ರಮೆ. ಓ, ಆ ರೀತಿ ಹೇಳ್ತಾ ಇದ್ದೀರಾ? ಹೌದು. ಗ್ರಂಥವು ಜಗತ್ತಿನ ಅಸ್ತಿತ್ವವನ್ನ ಪರಮಾತ್ಮನ ಅಧೀನದಲ್ಲಿ ಇರಿಸಿದೆ. ಪರಮಾತ್ಮ ಅಂದ್ರೆ ವಿದ್ಯುತ್, ಸತ್ಯ. ಆದ್ರೆ ಆತನ ಅಧೀನದಲ್ಲಿ ನಡೆತಿರುವ ಈ ಹೆಸರು ಮತ್ತು ರೂಪಗಳ ಜಗತ್ತು ಕೇವಲ ಭ್ರಮೆ. ಆ ಗೇಮ್ನಿಂದ ಹೊರಬಂದು ಇದು ಕೇವಲ ಸುಳ್ಳು ಅಂತ ಅರಿಯೋದೇ ವೇದಾಂತದ ಮೊದಲ ಪಾಠ ಅಲ್ವಾ? ಆದ್ರೆ ಆ ಗೇಮನ್ನ ಆಡುತ್ತಿರುವ ಆಟಗಾರ ಯಾರು? ಆತನಿಗೆ ಆಗುವ ನೋವು, ಆತನಿಗೆ ಸಿಗುವ ರಿಸಲ್ಟ್ ಸುಳ್ಳ? ನಮ್ಮ ಕೇಳುಗರಿಗೆ ಈಗ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರಬಹುದು. ಖಂಡಿತ ಕೇಳಿ. ಬೆಳಿಗ್ಗೆ ಎದ್ದು ಟ್ರಾಫಿಕ್ನಲ್ಲಿ ಒದ್ದಾಡಿ ಆಫೀಸ್ಗೆ ಹೋಗಿ ಕಷ್ಟಪಟ್ಟು ದುಡಿಯೋದು, ಮಕ್ಕಳನ್ನ ಬೆಳೆಸೋದು, ಇದೆಲ್ಲ ಕೇವಲ ಭ್ರಮೆನಾ? ಇದು ಬರೀ VR ಗೇಮ್ ಮಾತ್ರನಾ? ಖಂಡಿತ ಇಲ್ಲ. ಬ್ರಹ್ಮಸೂತ್ರದ ಮೊದಲನೆಯ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ನಾವು ಪರಬ್ರಹ್ಮನ ವಿಚಾರವನ್ನ ಯಾಕೆ ಮಾಡಬೇಕು? ಇದಕ್ಕೆ ಗ್ರಂಥ ಕೊಡೋ ಅತ್ಯಂತ ಪ್ರಬಲವಾದ ಕಾರಣ ಸಂಸಾರಿಕ ಬಂಧವು ಸತ್ಯವಾದುದರಿಂದ. ಇದು ಬಹಳ ಗಂಭೀರವಾದ ಮಾತು. ನಮ್ಮ ಜೀವನ, ನಮ್ಮ ನೋವು ಕಾಲ್ಪನಿಕ ಅಲ್ಲ. ಆದ್ರೆ ತಾತ್ವಿಕವಾಗಿ ನೋಡಿದಾಗ ಒಂದು ನಿಮಿಷ. ಇದು ಸುಳ್ಳಾಗಿದ್ರೆ ನೀವು ಹೇಳಿದಂತೆ ಗೇಮ್ನಿಂದ ಹೊರಬರೋ ಕೇವಲ ಒಂದು ಸಣ್ಣ ಜ್ಞಾನ ಸಾಕಿತ್ತು. ಆದ್ರೆ ನಾವಿರೋದು ಒಂದು ನೈಜವಾದ ಜೈಲಿನಲ್ಲಿ. ಆ ಜೈಲಿನ ಗೋಡೆಗಳು ಸತ್ಯವಾಗಿವೆ. ಕೇವಲ ನಾನು ಜೈಲಿನಲ್ಲಿ ಇಲ್ಲ ಅಂತ ಭಾವಿಸಿದ್ರೆ ಜೈಲಿನಿಂದ ಹೊರಬರೋಕೆ ಆಗಲ್ಲ.
ಬಿಡುಗಡೆ ಆಗಲು ಆ ಜೈಲಿನ ಅಧಿಕಾರಿಯ ಅಂದ್ರೆ ಭಗವಂತನ ಕೃಪೆ ಕಡ್ಡಾಯವಾಗಿ ಬೇಕೇ ಬೇಕು. ಜೈಲಿನಿಂದ ಬಿಡುಗಡೆಯಾಗೋಕೆ ಅಧಿಕಾರಿಯ ಕೃಪೆ ಬೇಕು ಅನ್ನೋದು ಸರಿ. ಆದ್ರೆ ನಾವು ವಾಸ್ತವವಾಗಿ ಆ ಜೈಲಿನಲ್ಲಿ ಇಲ್ಲದಿದ್ರೆ, ಅಂದ್ರೆ ನಮ್ಮ ಅಜ್ಞಾನದಿಂದ ನಾವೇ ನಮ್ಮ ಸುತ್ತ ಒಂದು ಕಾಲ್ಪನಿಕ ಜೈಲನ್ನ ನಿರ್ಮಿಸ್ಕೊಂಡು ಅಯ್ಯೋ ನಾನ್ ಜೈಲಿನಲ್ಲಿದ್ದೀನಲ್ಲ ಅಂತ ಗೋಳಾಡ್ತಾ ಇದ್ರೆ, ಅಂತ ಸಂದರ್ಭದಲ್ಲಿ ನಮಗೆ ಯಾವ ಅಧಿಕಾರಿಯ ಕೃಪೆಯೂ ಬೇಕಿಲ್ಲ. ಅವಶ್ಯಕತೆ ಇರುತ್ತೆ ಅಷ್ಟೆ. ಜಗತ್ತು ಸುಳ್ಳೆನ್ನುವರ ದೃಷ್ಟಿಯಲ್ಲಿ ಆತ್ಮನಿಗಿಂತ ಬೇರೆಯಾದ ಬ್ರಹ್ಮವೇ ಇಲ್ಲ. ಅಂದ್ರೆ ಜೀವ ಮತ್ತು ಬ್ರಹ್ಮ ಒಂದೇ ಅಂತ. ಹೌದು. ಹೀಗಿರುವಾಗ ನಮ್ಮ ಅಜ್ಞಾನವೇ ಜಗತ್ತನ್ನ ಸತ್ಯ ಅಂತ ಭ್ರಮಿಸುವಂತೆ ಮಾಡಿದೆ. ನಾವೇ ಸೃಷ್ಟಿಸಿಕೊಂಡ ಈ ಗೇಮನ್ನ ನಾವೇ ನಿಜವೆಂದು ನಂಬಿದ್ದೀವಿ. ಈ ಭ್ರಮೆಯನ್ನ ಕಳೆದುಕೊಂಡು ನಮ್ಮ ಮೂಲ ಸ್ವರೂಪವನ್ನ ಅರಿಯುವುದೇ ಮುಕ್ತಿ. ಆದ್ರೆ ನೀವು ಹೇಳೋ ಹಾಗೆ ಈ ಇಡೀ ಜಗತ್ತನ್ನ ಕೇವಲ ನಮ್ಮ ಅಜ್ಞಾನದ ಕಲ್ಪನೆ ಅಂದ್ರೆ ನಾವು ವೇದಗಳ ಪ್ರಾಮಾಣ್ಯವನ್ನೇ ಬುಡ್ಮೇಲು ಮಾಡ್ದಾಗಲ್ವಾ? ವೇದಗಳ ವಿಚಾರದಲ್ಲಿ ಹೇಗೆ ಅಂತೀರಾ? ಮೂಲ ಗ್ರಂಥದಲ್ಲಿ ವೇದಗಳಿಗೆ ಪ್ರಾಮಾಣ್ಯವಿದೆ, ಏಕೆಂದ್ರೆ ಅವು ಅಪೌರುಷೇಯ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಪೌರುಷೇಯ ಅಂದ್ರೆ ಇದು ಯಾವುದೇ ಮನುಷ್ಯನಿಂದ ಬರೆಯಲ್ಪಟ್ಟಿಲ್ಲ, ಇದು ಈ ಇಡೀ ಬ್ರಹ್ಮಾಂಡದ ಸೋರ್ಸ್ ಕೋಡ್ ಇದ್ದಾಗೆ. ಹೌದು, ವೇದಗಳ ಅಪೌರುಷೇಯತೆಯನ್ನ ನಾನು ಖಂಡಿತ ಒಪ್ಕೊಳ್ತೀನಿ. ಹಾಗಿದ್ಮೇಲೆ ಇದರಲ್ಲಿ ಮಾನವೀಯ ದೋಷಗಳಿಗೆ ಅವಕಾಶವೇ ಇಲ್ಲ ತಾನೆ? ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂದ್ರೆ ವೇದಗಳು, ಈ ಮೂವೂ ಪ್ರಮಾಣಗಳ ಮೂಲಕ ಜಗತ್ತಿನ ಸತ್ಯತೆ ದೃಢಪಟ್ಟಿದೆ. ವೇದಗಳು ಅತ್ಯಂತ ಸ್ಪಷ್ಟವಾಗಿ ಭಗವಂತನು ಈ ಜಗತ್ತನ್ನ ಸೃಷ್ಟಿಸಿದನು, ಪಾಲಿಸುತ್ತಿದ್ದಾನೆ ಅಂತ ಸಾರುತ್ತವೆ. ಒಂದು ವೇಳೆ ಸೃಷ್ಟಿಯೇ ಸುಳ್ಳು, ಜಗತ್ತೇ ಭ್ರಮೆ ಎಂದಾದರೆ ಬ್ರಹ್ಮಾಂಡದ ಸೋರ್ಸ್ ಕೋಡಾದ ವೇದಗಳು ನಮಗೆ ಸುಳ್ಳು ಹೇಳ್ತಿವೆ ಎಂದಾಗಲ್ವಾ? ವೇದಗಳು ಸೋರ್ಸ್ ಕೋಡ್ ಅನ್ನೋದಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ಕೋಡನ್ನ ನಾವು ಹೇಗೆ ಡಿಕೋಡ್ ಮಾಡ್ತೀವಿ, ಹೇಗೆ ಅರ್ಥೈಸ್ಕೊಳ್ತೀವಿ ಅನ್ನೋದ್ರಲ್ಲಿದೆ ಇಡೀ ಗುಟ್ಟು. ಅಂದ್ರೆ ನೀವು ವೇದವಾಕ್ಯಗಳ ಅರ್ಥದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೌದು, ವೇದವಾಕ್ಯಗಳು ಬ್ರಹ್ಮನ ಅಂತಿಮ ಸತ್ಯವನ್ನ ಹೇಳೋ ಗುರಿ ಹೊಂದಿವೆ ಹೊರತು ನಮ್ಮ ಪಂಚೇಂದ್ರಿಯಗಳಿಗೆ ನಿಲುಕುವ ಈ ಬದಲಾಗುವ ಜಗತ್ತಿನ ಶಾಶ್ವತತೆಯನ್ನ ಸ್ಥಾಪಿಸುವ ಉದ್ದೇಶವನ್ನಲ್ಲ. ವೇದಗಳು ಆಗಾಗ ಸೃಷ್ಟಿಯ ವಿಚಾರವನ್ನ ತರೋದು ಮನುಷ್ಯನಿಗೆ ಒಂದು ಉದಾಹರಣೆಯ ಮೂಲಕ ಅಂತಿಮ ಸತ್ಯವನ್ನ ಅರ್ಥ ಮಾಡಿಸಲು ಮಾತ್ರ. ಇದನ್ನ ನಾವು ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತ ವಿಂಗಡಿಸ್ತೀವಿ. ವ್ಯಾವಹಾರಿಕ ಸತ್ಯ ಅಂದ್ರೆ ನೋಡಿ, ಮಣ್ಣಿನಿಂದ ಮಾಡಿದ ಮಡಕೆ ನಮ್ಮ ಕಣ್ಣಿಗೆ ಕಾಣುತ್ತೆ, ಅದರಲ್ಲಿ ನೀರು ತುಂಬ್ತೀವಿ, ಅದು ವ್ಯಾವಹಾರಿಕ ಸತ್ಯ. ಆದ್ರೆ ಆ ಮಡಕೆ ಒಡೆದಾಗ ಉಳಿಯೋದು ಕೇವಲ ಮಣ್ಣು. ಮಡಕೆ ಅನ್ನೋದು ಕೇವಲ ಒಂದು ತಾತ್ಕಾಲಿಕ ಹೆಸರು ಮತ್ತು ರೂಪ. ಹಾಗೆಯೇ ವೇದಗಳು ನಮ್ಮನ್ನ ಅಂತಿಮವಾದ ಬ್ರಹ್ಮನ ಕಡೆಗೆ ಕೊಂಡೊಯ್ಯಲು ಪ್ರಯತ್ನಿಸ್ತವೆ ಹೊರತು ಈ ಭೌತಿಕ ವ್ಯಾಮೋಹದಲ್ಲಿ ಬಂಧಿಸಿಡೋದಲ್ಲ. ಅದೇ ಆ ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅನ್ನೋ ಎರಡು ಹಂತದ ವಿಭಜನೆನೇ ನವಪ್ರಮೇಯ ರತ್ನಮಾಲಾ ಸ್ತೋತ್ರದ ಆಶಯಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ವಿರುದ್ಧವಾಗಿದೆ ಅಂತ ಯಾಕನ್ನಿಸ್ತೆ ನಿಮ್ಗೆ? ಯಾಕೆಂದ್ರೆ ಆ 9 ತತ್ವಗಳನ್ನ ನಾವು ಕೂಲಂಕಷವಾಗಿ ನೋಡ್ದಾಗ 4ನೇ ತತ್ವ ಜೀವಾಗಣಃ ಹರೇರನುಚರಃ ಅಂತ ಹೇಳುತ್ತೆ. ಅಂದ್ರೆ ಜೀವಾತ್ಮರು ಯಾವಾಗಲೂ ಭಗವಂತನ ಅನುಚರರು ಅಥವಾ ಸೇವಕರು. ನೀವ್ ಹೇಳಿದಂತೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಆಗಿದ್ರೆ ಅನುಚರ ಅನ್ನೋ ಪದಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ. ಜೀವರು ಬೇರೆ, ಪರಮಾತ್ಮ ಬೇರೆ ಮತ್ತು ಜಗತ್ತು ಬೇರೆ. ಇವುಗಳ ನಡುವಿನ ಭೇದ ನೈಜವಾದದ್ದು. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ಮನುಷ್ಯನಿಗೆ ಈ ಜಗತ್ತು ಸುಳ್ಳು ಅಂತನ್ಸಿದ್ರೆ ಆತನಲ್ಲಿ ತನ್ನ ಜವಾಬ್ದಾರಿಗಳ ಬಗ್ಗೆ ಉದಾಸೀನತೆ ಮೂಡುತ್ತೆ. ಜವಾಬ್ದಾರಿಗಳ ಬಗ್ಗೆ ಉದಾಸೀನತೆನಾ? ಹೌದು. ಒಬ್ಬ ತಾಯಿ ತನ್ನ ಮಗುವನ್ನ ಕಳ್ಕೊಂಡಾಗ ಇದೆಲ್ಲಾ ಭ್ರಮೆ, ನಿನ್ನ ನೋವು ಭ್ರಮೆ ಅಂತ ಹೇಳಿದ್ರೆ ಅದು ಅರ್ಥಪೂರ್ಣ ಆಗುತ್ತಾ? ಇಲ್ಲಲ್ವಾ? ನಮ್ಮ ಕಣ್ಣೀರು, ನಮ್ಮ ಶ್ರಮ ಎಲ್ಲವೂ ಸತ್ಯ. ಜಗತ್ತು ಸತ್ಯವಾದಾಗ ಮಾತ್ರ ಭಗವಂತನ ಮಹಿಮೆಯನ್ನ ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯ. ಜಗತ್ತು ಕೇವಲ ಭ್ರಮೆಯಾಗಿದ್ರೆ ನಮ್ಮ ನೈತಿಕತೆ ಎಲ್ಲವೂ ಶೂನ್ಯವಾಗಿ ಬಿಡುತ್ತೆ. ನೀವು ವ್ಯಾವಹಾರಿಕ ಬದುಕಿನ ನೋವು ಮತ್ತು ಸಂಬಂಧಗಳ ಕುರಿತು ಹೇಳಿದ ಮಾತುಗಳು ಭಾವನಾತ್ಮಕವಾಗಿ ಬಹಳ ತೂಕವನ್ನ ಹೊಂದಿವೆ ಮತ್ತು ನೈತಿಕತೆಯ ಮಹತ್ವವನ್ನ ನಾನು ಅಲ್ಲಗಳೆಯುತ್ತಿಲ್ಲ. ಆದ್ರೆ ತಾತ್ವಿಕವಾಗಿ ಆಳಕ್ಕೆ ಇಳಿದು ನೋಡಿದಾಗ ಈ ಭೌತಿಕ ಆಕರ್ಷಣೆ, ಈ ಸಂಬಂಧಗಳು, ನನ್ನದು ನಿನ್ನದು ಅನ್ನೋ ಅಹಂಕಾರಗಳೇ ನಮ್ಗೆ ಆತ್ಮಜ್ಞಾನದ ಕಡೆಗೆ ಸಾಗಲು ಇರೋ ಅತಿ ದೊಡ್ಡ ಅಡೆತಡೆಗಳು. ಸಂಸಾರ ದುಃಖಮಯವಾಗಿದೆ ಅನ್ನೋದನ್ನ ನಾವಿಬ್ರೂ ಒಪ್ಪುತ್ತೀವಿ. ಆದ್ರೆ ಆ ದುಃಖದ ಮೂಲ ಎಲ್ಲಿದೆ? ಆ ದುಃಖದ ಮೂಲವೇ ನಾವು ಈ ಜಗತ್ತನ್ನ ಶಾಶ್ವತ ಸತ್ಯ ಅಂತ ನಂಬಿರೋದು.
ಆ ನಂಬಿಕೆಯನ್ನ ಕಳಚ್ಕೊಳ್ಳೋದೇ ವೇದಾಂತದ ನಿಜವಾದ ತಿರುಳು. ಇದು ತಾತ್ಕಾಲಿಕ ಮ್ಯಾಟ್ರಿಕ್ಸ್ ಅಂತ ಅರಿತಾಗ ಒಳಗೆ ಒಂದ್ ರೀತಿಯ ವಿರಕ್ತಿ ಮೂಡುತ್ತೆ. ಆ ವಿರಕ್ತಿನೇ ನಮ್ಮನ್ನ ನೈಜವಾದ ಮುಕ್ತಿಗೆ ದಾರಿ ಮಾಡಿಕೊಡುತ್ತೆ. ವಿರಕ್ತಿಯ ಬಗ್ಗೆ ನೀವು ಹೇಳಿದು ಅತ್ಯಂತ ಪ್ರಮುಖವಾದ ಅಂಶ. ಆದ್ರೆ ನಾನಿದನ್ನ ಬೇರೆ ರೀತಿಯಲ್ಲಿ ನೋಡ್ತೀನಿ. ವಿರಕ್ತಿ ಅನ್ನೋದು ಜಗತ್ತನ್ನ ಸುಳ್ಳು ಅಥವಾ ಮಿಥ್ಯ ಅಂತ ಭಾವಿಸೋದ್ರಿಂದ ಬರಲ್ಲ. ಮತ್ತೆ ಹೇಗ್ ಬರುತ್ತೆ? ಬದಲಾಗಿ ಈ ಜಗತ್ತು ಭಗವಂತನ ಸೃಷ್ಟಿ, ಇದು ಅವನಿಗೆ ಮಾತ್ರ ಸೇರಿದ್ದು. ಅಂದ್ರೆ ಈಶಾವಾಸ್ಯಂ ಇದಂ ಸರ್ವಂ, ಇದು ನನ್ನ ಸ್ವಂತದಲ್ಲ ಅಂತ ಅರಿಯೋದ್ರಿಂದ ನೈಜವಾದ ವಿರಕ್ತಿ ಬರುತ್ತೆ. ಸತ್ಯಂ ಜಗತ್ ಅನ್ನೋ ಸಿದ್ಧಾಂತ ಜಗತ್ತಿನ ಮೇಲಿನ ವ್ಯಾಮೋಹವನ್ನ ಪ್ರೋತ್ಸಾಹಿಸ್ತಾ ಇಲ್ಲ. ಅದು ಹೇಳ್ತಿರೋಟಿಷ್ಟೇ, ಜಗತ್ತನ್ನ ಭಗವಂತನ ಒಂದು ಅದ್ಭುತವಾದ ಕಲಾಕೃತಿಯಾಗಿ ನೋಡಿ ಅಂತ. ಜಗತ್ತು ಸತ್ಯವಾದ್ರಿಂದಲೇ ನಾ ಮಾಡೋ ದಾನ, ಕರುಣೆ, ನಮ್ಮ ಜವಾಬ್ದಾರಿಗಳು ಎಲ್ಲವೂ ಅರ್ಥಪೂರ್ಣ ಆಗ್ತವೆ. ನೈತಿಕತೆ ಮತ್ತು ಧರ್ಮಗಳು ವ್ಯಾವಹಾರಿಕ ಬದುಕಿನಲ್ಲಿ ಅತ್ಯಂತ ಮಹತ್ವದ್ದಾಗಿವೆ ಅನ್ನೋದನ್ನ ನಾನು ಖಂಡಿತ ಒಪ್ಕೊಳ್ತೀನಿ. ನಮ್ಮ ಚರ್ಚೆಯಲ್ಲಿ ನಾವಿಬ್ರೂ ಒಪ್ಪುವ ಒಂದು ಅತಿದೊಡ್ಡ ಅಂಶ ಅಂದ್ರೆ, ಈ ಮೂಲ ಗ್ರಂಥದ ಮತ್ತು ಒಟ್ಟಾರೆ ವೇದಾಂತದ ಅಂತಿಮ ಗುರಿ ಮನುಷ್ಯನನ್ನ ಅಜ್ಞಾನದಿಂದ ಮುಕ್ತಗೊಳಿಸಿ ಪರಮಸತ್ಯದತ್ತ ಕೊಂಡೊಯ್ಯುವುದೇ ಆಗಿದೆ. ಖಂಡಿತ, ಅದರಲ್ಲಿ ಎರಡನೇ ಮಾತಿಲ್ಲ. ನೀವು ಪ್ರತ್ಯಕ್ಷ ಪ್ರಮಾಣ, ಬ್ರಹ್ಮಸೂತ್ರದ ವಾಕ್ಯಗಳು ಮತ್ತು ಭಗವಂತನ ಸರ್ವಾಂತರ್ಯಾಮಿತ್ವದ ಆಧಾರದ ಮೇಲೆ ಜಗತ್ತು ಸತ್ಯ ಅಂತ ಅತ್ಯಂತ ತಾರ್ಕಿಕವಾಗಿ ವಾದಿಸಿದ್ದೀರಿ. ಜಗತ್ತಿನ ಸತ್ಯತೆಯು ಭಗವಂತನ ಮಹಿಮೆಯನ್ನ ಎತ್ತಿಹಿಡಿಯುತ್ತದೆ ಅನ್ನೋ ನಿಮ್ಮ ನಿಲುವು ಬಹಳ ಪ್ರಬಲವಾಗಿದೆ. ಅದೇ ರೀತಿ ನಿಮ್ಮ ವಾದವೂ ಸಹ ಭಾರತೀಯ ತತ್ವಶಾಸ್ತ್ರದ ಅತ್ಯಂತ ಆಳವಾದ ಚಿಂತನೆಗಳನ್ನ ಮಂಡಿಸಿದೆ. ಆ ಇಂದ್ರಿಯಗಳ ಗ್ರಹಿಕೆಯಲ್ಲಿರುವ ಮಿತಿಗಳು, ವರ್ಚುವಲ್ ರಿಯಾಲಿಟಿಯಂತಹ ಆಧುನಿಕ ಉದಾಹರಣೆಗಳು ಮತ್ತು ಆತ್ಮಬ್ರಹ್ಮ ಐಕ್ಯತೆಯ ದೃಷ್ಟಿಕೋನವನ್ನ ನೀವು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದೀರಿ. ಇದು ಖಂಡಿತವಾಗಿಯೂ ನಮ್ಮೆಲ್ಲರನ್ನೂ ಆಳವಾದ ಚಿಂತನೆಗೆ ಹಚ್ಚುವಂಥದ್ದು. ಹೌದು, ನಮ್ಮ ಕಣ್ಣಿಗೆ ಕಾಣುವ ಈ ಇಂದ್ರಿಯಗಳ ಪ್ರಪಂಚ ಮತ್ತು ಕಣ್ಣಿಗೆ ಕಾಣದ ಅಂತಿಮ ತಾತ್ವಿಕ ಸತ್ಯದ ನಡುವಿನ ಈ ಸಂಘರ್ಷ ವೇದಾಂತದ ಅತ್ಯಂತ ಆಕರ್ಷಕವಾದ ಚರ್ಚೆ. ಈ ಜಗತ್ತು ಭಗವಂತನ ನೈಜ ಸೃಷ್ಟಿಯೇ ಅಥವಾ ಅಂತಿಮ ಸತ್ಯವನ್ನ ಅರಿಯುವವರೆಗಿನ ನಮ್ಮ ಮನಸ್ಸಿನ ತಾತ್ಕಾಲಿಕ ಭ್ರಮೆಯೇ ಅನ್ನೋದು ಕೇಳುಗರ ಆಳವಾದ ಅಧ್ಯಯನಕ್ಕೆ ಬಿಟ್ಟ ವಿಚಾರ. ನಿಜ. ಕೊನೆಯಲ್ಲಿ ನಾವು ಮತ್ತೆ ನಮ್ಮ ಮೊದಲ ಕಲ್ಲಿನ ಉದಾಹರಣೆಗೆ ಮರಳೋದಾದ್ರೆ, ಆ ಕಲ್ಲು ಕ್ವಾಂಟಮ್ ಮಟ್ಟದಲ್ಲಿ ಕೇವಲ ಖಾಲಿ ಜಾಗ ಆಗಿರಬಹುದು. ಆದರೆ ಅದು ಕೊಡುವ ನೋವು ಮತ್ತು ಅನುಭವ ಸತ್ಯ. ಹಾಗೆಯೇ ಜಗತ್ತು ನಮ್ಗೆ ಹೇಗೆ ಕಾಣುತ್ತದೆಯೋ ಅದರ ಆಚೆಗೂ ಒಂದು ಅಗಾಧವಾದ ಸತ್ಯವಿದೆ. ಆ ಸತ್ಯವನ್ನ ಅನ್ವೇಷಿಸುವ ಹಂಬಲ ನಮ್ಮೆಲ್ಲರಲ್ಲಿದೆ. ಈ ಬ್ರಹ್ಮ ಜಿಜ್ಞಾಸೆ, ಈ ಆಳವಾದ ಹುಡುಕಾಟ ನಿರಂತರವಾಗಿ ಹೀಗೆಯೇ ಮುಂದುವರಿಯಲಿ.